ಬನ್ನಿ, ನಾನೇನು ದೇವ್ರೂಟದ್ದು ಫಂಕ್ಷನಿಗೆ ಹೋಗಿ ಬಂದ ನಂತರ ಮತ್ತೆ ಯಾವುದೇ ರೀತಿಯಿಂದ ವೀಡಿಯೋ ಮಾಡಲಿಲ್ಲ ನೋಡಿ. ಡೈರೆಕ್ಟಾಗಿ ರಾತ್ರಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಬಾಂಬೆ ರವದ್ದು ಉಪ್ಪಿಟ್ಟು ಮಾಡೋಣ, ಅದ್ರ ಜೊತೆ ನಿಮ್ಗೆ ಸಿಗೋಣ ಅಂತ ಅಂದ್ಕೊಂಡು ಈಗ ನಾನು ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಅಡುಗೆ ಕೂಡ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಬೆಳಗ್ಗೆ ಉಳಿದು ಬಿಡುತ್ತೆ ಅಂಥೇಳಿ ಈಗ ಸಿಂಪಲ್ಲಾಗಿ ಒಂದು ಹೋಟೆಲ್ ಸ್ಟೈಲಲ್ಲಿ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಬನ್ನಿ, ಮೊದಲಿಗೆ ಬಂದು ಎಣ್ಣೆ ಹಾಕಿ ನಂತರ ಉದ್ದಿನಬೇಳೆ, ಕಡಲೆಬೇಳೆ, ನಂತರ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಬೆಂದ ನಂತರ 2 ಲೋಟದಷ್ಟು ನೀರು ತೊಗೊಂಡಿದ್ದೀನಿ ನಾನು. 1 ಜಾಮೂನ್ ಬಟ್ಲದಷ್ಟು ರವೆ ತೊಗೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಮಾಡಿ ನೀವು ತುಂಬ ಚೆನ್ನಾಗಿ, ತುಂಬ ಮಿದುವಾಗಿ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸಕ್ಕರೆ, ಉಪ್ಪು ಎಲ್ಲ ಹಾಕಬೇಕಾಗುತ್ತೆ ನೋಡಿ. ಕೊನೆಗೆ ನೀವು ಒಂದು ಅರ್ಧ ಹೋಳದಷ್ಟು ನಿಂಬೆಹಣ್ಣಿಂದು ರಸ ಕೂಡ ಹಾಕಬೇಕಾಗುತ್ತೆ. ಇದೆಲ್ಲ ಕುದ್ದ ನಂತರ, ಅಂದರೆ ಚೆನ್ನಾಗಿ ಬಾಯ್ಲ್ ಆದ ನಂತರ ನೀವು ರವೆ ಹಾಕಿ ಮಿಕ್ಸ್ ಮಾಡಿದರೆ ಒಂದು 5-10 ನಿಮಿಷದಲ್ಲಿ ನಿಮ್ಗೆ ಬಾಂಬೆ ರವೆ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ, ಯಾವಾಗೇ ಒಂದ್ಸರಿ ಮಾಡ್ಕೋತೀನಿ ನಾನು. ಯಾವಾಗಲೂ ಬನ್ಸಿ ರವದ್ದು ಉಪ್ಪಿಟ್ಟೇ ಭಾಳ ಇಷ್ಟ ಆಗುತ್ತೆ ನನಗೆ, ಬಟ್ ಮಗಳಿಗೆ ಇಷ್ಟ ಅಂತ ನಾನು ಮಾಡಿದೆ ಇವತ್ತು. ನಂತರದಲ್ಲಿ ನಾಳೆ ಕೂಡ ನಾವು ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನೋಡಿ. ಹೇಳಿದ್ಮೇಲೆ ಏನು ದೇವ್ರೂಟಕ್ಕೆ ಹೋಯ್ತೀವಲ್ಲ, ಅವ್ರದ್ದೇ ಅದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಥವಾ ಎದುರುಗೊಳ್ಳೋದು ಅಂತ ಕೂಡ ಹೇಳ್ತಾರೆ ನೋಡಿ. ಅದಾದ ನಂತರ ನೆಕ್ಸ್ಟ್ ಡೇ ಮ್ಯಾರೇಜ್ ಕೂಡ ಇದೆ ನೋಡಿ. ಅವಾಗೂ ಕೂಡ ಅಟೆಂಡ್ ಆಗಬೇಕು ನಾವು, ಯಾಕಂದರೆ ಮನಿ ಫಂಕ್ಷನ್ ಅಂತಲೇ ಹೇಳ್ಬೋದು. ಇದು ನಮ್ಮ ರಿಲೇಷನ್ ಕೂಡ ಆಗಬೇಕು ಅವರು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ನೀವು ಒಂದ್ಸರಿ ಖಂಡಿತವಾಗಿ ಈ ಉಪ್ಪಿಟ್ಟು ಮಾತ್ರ ನೀವು ಟ್ರೈ ಮಾಡಬೇಕು ನೋಡಿ. ನನ್ನ ಸ್ಟೈಲಲ್ಲಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ನಾನು ಯಾಕಂದರೆ ಟಿಫನ್ ಆದ ನಂತರ ಮತ್ತೆ ಯಾವುದೇ ರೀತಿಯಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ನಾನು ಬೆಳಗ್ಗೆನೇ ಸಿಗ್ತೀನಂತ. ಹಾಯ್ ಫ್ರೆಂಡ್ಸ್, ಬನ್ನಿ, ಟಿಫನ್ ಆಯ್ತು ನೋಡಿ. ಟಿಫನ್ ಆದ ನಂತರ ಈಗ ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕು. ಟೈಮ್ ಬಂದು 1:30 ಆಗಿದೆ ನೋಡಿ. ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು, ಯಾಕಂದರೆ ಟಿಫನ್ ಲೇಟ್ ಆಯ್ತಲ್ಲ ನಮ್ಮದು. ಹಾಗಾಗಿ ನೋಡಿ, ಕೈಯಾಗಿ ರಿಮೋಟ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟಿ ವಿನ ಮ್ಯೂಟ್ ಇಟ್ಬಿಟ್ಟು ಈಗ ನಿಮ್ಮ ಜೊತೆ ಮಾತಾಡೋಣ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಊಟಕ್ಕಾಗಿ ಏನು ಮಾಡ್ತೀನಿ ಅಂಥೇಳಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಇವತ್ತು ಕೂಡ ಒಂದು ಫಂಕ್ಷನಿಗೆ ಹೋಗೋದಿದೆ ನೋಡಿ ಸಾಯಂಕಾಲ. ಅದು ಯಾವ ಫಂಕ್ಷನು ಏನಂತೇಳಿ ಮತ್ತು ನಾನು ಅಲ್ಲಿ ಹೋದ ನಂತರ ನಿಮಗೆ ಹೇಳ್ತೀನಂತ. ನಿನ್ನೆ ಹೋಗಿದ್ವಲ್ಲ ಅದೇ ಫಂಕ್ಷನ್ನು ಕೂಡ ಇವತ್ತು ಕೂಡ ಇದೆ ನೋಡಿ. ಮತ್ತು ನಾಳೆ ಅಂತೂ ಮ್ಯಾರೇಜ್ ಇದೆ, ನಾಳೆ ಕೂಡ ಹೋಗಬೇಕು. ಹಾಗಾಗಿ ನಾನು ಹೊರಗಡೆ ಎಲ್ಲಾದರೂ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಹಾಗಾಗಿ ಸಾಯಂಕಾಲ 6-6:30 ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಈಗ ಮಧ್ಯಾಹ್ನ ಊಟಕ್ಕಾಗಿ ನಾನು ಏನು ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಆಗಲೇ ಲೇಟ್ ಆಯಿತು. ಏನಿಲ್ಲ ಅಂದರೂ 1 ಅವರ್ ಆದರೂ ಬೇಕಾಗುತ್ತೆ ನೋಡಿ ವೀಡಿಯೋ ಶೂಟ್ ಮಾಡಿಕೊಂಡು ನಂತರದಲ್ಲಿ ನಾನು ಅಡುಗೆ ರೆಡಿ ಮಾಡಬೇಕಂದ್ರೆ. ಹಾಗಾಗಿ ತುಂಬ ವೆರೈಟಿ ಏನು ಮಾಡ್ತಾಯಿಲ್ಲ, ಒಂದೇ ಒಂದು ರೈಸ್ ಐಟಮ್ಸ್ ಮಾಡ್ತಾಯಿದ್ದೀನಿ. ಅದು ಕೂಡ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಸಾಯಂಕಾಲ ಫಂಕ್ಷನಿಗೆ ಹೋಗೋದ್ರಿಂದ ಟಿಫನ್ನು, ಸ್ನ್ಯಾಕ್ಸು, ಊಟ ಕೂಡ ಅಲ್ಲೇ ಇರುತ್ತಲ್ಲ. ಹಾಗಾಗಿ ನಾನು ಲೈಟಾಗಿ ಒಂದು ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಮತ್ತು ನಾನು ಮಧ್ಯಾಹ್ನ ಟೈಮು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಪಾಲಕ್ ತೊಗೊಂಡು ಹೋಗಲೇ 2 ದಿವಸ ಆಗಿತ್ತು ನೋಡಿ. ಯೂಸೇ ಮಾಡಿದ್ದಿಲ್ಲ ನಾನು, ಯಾಕಂದರೆ ಬರೀ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ನಲ್ಲ. ಹಾಗಾಗಿ ಅಡುಗೆ ಮಾಡಿದರೆ, ಟಿಫನ್ ಮಾಡಿದರೆ ಯಾರೂ ಜಾಸ್ತಿ ತಿನ್ನಲ್ಲ ಅಂತ ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾವು. ಹಾಗಾಗಿ ಈಗ ಪಾಲಕ್ ಕೂಡ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ. ನಂತರದಲ್ಲಿ ಏನು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯ್ತು ಮತ್ತೊಮ್ಮೆ ಅಂತ ಅಂದ್ಕೊಂಡು ಫ್ರಿಜ್ನಲ್ಲಿ ಇಟ್ಟಿದ್ನಲ್ಲ. ಹಾಗಾಗಿ ತೆಗೆದ್ಬಿಟ್ಟು ಈಗ ಎಲ್ಲ ಕ್ಲೀನ್ ಮಾಡಿ ನಂತರದಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊತಾಯಿದ್ದೀನಿ ನೋಡಿ ಪಾಲಕ್ಕೆಲ್ಲ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನನಗೆ ಚಾಕುವಿಂದ ಅಷ್ಟು ತರಕಾರಿನ ಹೆಚ್ಚಾಗಿ ಬರೋದಿಲ್ಲ. ಇಳಿಗೆನೇ ಯೂಸ್ ಮಾಡೋದು ನಾನು. ಬಟ್ ಪಲ್ಯ ನಂತರ ಹಣ್ಣುಗಳು ಕೂಡ ಅಷ್ಟೇ, ನಾನು ಚಾಕು ಅಷ್ಟೇ ಅದರಿಂದನೇ ಕಟ್ ಮಾಡ್ತೀನಿ ನೋಡಿ. ನೋಡ್ತಾ ಇರ್ಬೋದು ನೀವು, ನನಗೆ ಜಾಸ್ತಿ ನಿಜವಾಗ್ಲೂ ಭಯ ಬರುತ್ತೆ ಚಾಕು ಅಂದರೆ. ಹಾಗಾಗಿ ಇಳಿಗೆಯಿಂದನೇ ಕಟ್ ಮಾಡೋದು ನಾನು. ಪಲ್ಯ ನಂತರ ಹಣ್ಣು ಅಷ್ಟೇ ಮಾಡ್ತೀನಿ ನೋಡಿ. ನೋಡಿ, ಈ ರೀತಿಯಾಗಿ ಒಂದು ಪಾಲಕ್ ಪಲ್ಯ ತೊಗೊಂಡಿದ್ದೆ ನಾನು. ತೊಗೊಂಡಿಟ್ಕೊಂಡೆ 2 ದಿನ ಆಯ್ತು ಅಂತ ಹೇಳಿದ್ನಲ್ಲ. ಈಗೆಲ್ಲ ಸ್ವಲ್ಪ ಸಣ್ಣಗೆಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಬಿಸಿನೀರಲ್ಲಿ ಸ್ವಲ್ಪ ಒಂದು ಬಾಯ್ಲ್ ಕುದಿಸಿದ್ರೆ ಆಯ್ತು ನೋಡಿ. ಇದು ಅದಾದ ನಂತರ ತೆಗೆದ ನಂತರ ಇದನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ. ನಾನು
ಪನ್ನೀರ್ ಏನು ಹಾಕ್ತಾಯಿಲ್ಲ, ಪನ್ನೀರ್ ಇರಲಿಲ್ಲ ಮತ್ತೆಲ್ಲಿ ತರೋದು ಅಂಥೇಳಿ ಸಿಂಪಲ್ಲಾಗಿ ಒಂದು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ದಿಂಡು ಅಂತೇನು ಕರೀತಾರೆ ನೋಡಿ, ಹಿಂದಿಂದ ಏನೋ ಪಲ್ಯದ್ದು ಉಳಿದಿರುತ್ತಲ್ಲ ದಿಂಡು, ಇದು ಕೂಡ ಯೂಸ್ ಮಾಡ್ಬೇಕು ನೋಡಿ. ಮೇಯ್ನಾಗಿ ಬಂದು ಇದರಲ್ಲೇ ಎಲ್ಲ ಇರುತ್ತಂತಲೇ ಹೇಳ್ಬೋದು. ಹಾಗಾಗಿ ನಾನು ಒಂದು ಚೂರು ಎಸೆದಿಲ್ಲ ನೋಡಿ. ಸ್ವಲ್ಪ ಏನು ಕೆಟ್ಟೋಗಿರೋದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಒಗ್ಗರಣೆಗಾರ ಹಾಕ್ತೀನಿ, ಇಲ್ಲ ಮಿಕ್ಸಿ ಮಾಡಾದರೂ ಮಾಡ್ತೀನಿ, ಇಲ್ಲ ಬೇಳೆ ಕುದಿಬೇಕಾದ್ರೆ ಅವಾಗಾದರೂ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಟ್ಟು ಯೂಸ್ ಮಾಡ್ತೀನಿ ನೋಡಿ. ನೀವು ಕೂಡ ಯೂಸ್ ಮಾಡಿ ಅಂತ ಕೇಳ್ತೀನಿ. ಪಾಲಕ್ ಮಾತ್ರ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು ನೋಡಿ. ಪ್ರತಿದಿನ ನೀವು ಒಂದು ಪಾಲಕ್ ತಿಂದ್ರೂ ಪರವಾಗಿಲ್ಲ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ಪಾಲಕ್ ಅಂದರೆ. ನೀವು ಇದೇ ರೀತಿ ರೈಸ್ ಐಟಮ್ಸ್ ಮಾಡ್ಕೊಂಡು ತಿನ್ನಲೇಬೇಕಂತೇನಿಲ್ಲ. ನೀವು ಚಪಾತಿ ಹಿಟ್ಟೊಳಗಾದರೂ ಕಲಿಸ್ಬೋದು, ಇಲ್ಲ ಬಜ್ಜಿ ಆದರೂ ಕಲಿಸ್ಬೋದು. ಹಾಗಾಗಿ ಒಟ್ಟು ಪಾಲಕ್ ಪಲ್ಯ ತಿನ್ನಬೇಕಂತ ಹೇಳ್ತಾರೆ ನೋಡಿ. ನಾನು ಕೂಡ ಸ್ವಲ್ಪ ಆದಷ್ಟು ತಿಂತೀನಿ, ಪ್ರತಿಯೊಂದು ಪಲ್ಯ ಕೂಡ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಮನೆ ಹತ್ರ ಡೈಲಿ ಬರುತ್ತಾ, ಇಲ್ಲಾಂದರೆ ನಮ್ಮ ಮನೆಯವ್ರ ಮನೆಗೆ ಬರೋ ಮುಂದೆ ತೊಗೊಂಡು ಬಂದುಬಿಡ್ತಾರೆ ನೋಡಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಇತ್ತು ನೋಡಿ, ಅದು ಕೂಡ ಕ್ಲೀನ್ ಮಾಡಿಟ್ಟೆ ನಾನು. ಕ್ಲೀನ್ ಮಾಡಿ ಸ್ವಲ್ಪ ಬಾಕ್ಸಲ್ಲಿ ಹಾಕಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅಂಥೇಳಿ ಈಗ 2 ಪಲ್ಯ ಒಂದರದಲ್ಲಿ ಕವರ್ನಲ್ಲಿ ಇರೋದ್ರಿಂದ 2 ನಾನು ಕ್ಲೀನ್ ಮಾಡಿಟ್ಟೆ ನೋಡಿ. ಇಷ್ಟು ಒಂದು ಬೌಲ್ನಷ್ಟು ಆಯಿತು ಪಾಲಕ್. ಅದಾದ ನಂತರ ನಾನು ಈಗ ಸ್ವಲ್ಪ ಬಿಸಿನೀರೆಲ್ಲ ಕುದಿಲಿಕ್ಕೆ ಇಟ್ಟು ನಂತರ ಒಂದೇ ಒಂದು ಕುದಿನ ಕುದಿಸಿದ ನಂತರ ಪಾಲಕ್ ಕೂಡ ತಗೊಂಡೆ ನೋಡಿ. ಅದಾದ ನಂತರ 1 ಲೋಟದಷ್ಟು ಅಕ್ಕಿ ಅಷ್ಟೇ ಮಾಡ್ತಾಯಿದ್ದೀನಿ ನಾನು. ಇದು ಬಂದು 3 ಜನಕ್ಕೆ ಆಗುತ್ತಾ ನೋಡಿ. ನಮ್ಮ ಮನೆಯಲ್ಲಿ ಮಾತ್ರ 3 ಜನಕ್ಕಾಗುತ್ತಾ. ಮತ್ತು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು ನೋಡಿ. ಮಸಾಲ ಎಲ್ಲ ನಾನು ತೊಗೊಂಡಿದ್ದೀನಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ನಂತರ ಚಕ್ಕೆ, ಧನಿಯಾ, ಪಲಾವ್ ಎಲೆ, ಅರಿಶಿನ ಪೌಡ್ರ್ ಎಲ್ಲ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಒಂದೊಂದು ಹೇಳಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತಂತ ನಾನು 1-2 ಸೆಕೆಂಡ್ ಕೂಡ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿ, 4 ಹಸಿಮೆಣ್ಸಿಕಾಯಿ, 2 ಟೊಮೆಟೊ ಕೂಡ ತೊಗೊಂಡಿದ್ದೀನಿ ನೋಡಿ. ಈಗ ಮಿಕ್ಸಿ ಕೂಡ ಮಾಡ್ಕೊತಾ ಇದ್ದೀನಿ ಮಸಾಲ. ನಾನು ಡ್ರೈ ಮಸಾಲಾನ ಮಾಡ್ಕೊಬೋದು, ನೀವು ಇಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೋದು ನೋಡಿ. ಸ್ವಲ್ಪ ಹಸಿಮೆಣ್ಸಿಕಾಯಿ ಕೂಡ ಹಾಕಿದ್ದೀನಿ ನಾನು. ನಂತರದಲ್ಲಿ ಸ್ವಲ್ಪ ಅರಿಶಿನ ಪೌಡ್ರು, ನಂತರ ಪಲಾವ್ ಎಲೆ ಬಂದು ನಾನು ಒಗ್ಗರಣೆ ಹಾಕೋಣ ಅಂಥೇಳಿ ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಅದು ಪ್ಲೇಟ್ನಲ್ಲಿ ಇತ್ತಲ್ಲ, ಹಾಗಾಗಿ ಈಗ ಏಲಕ್ಕಿ, ಲವಂಗ ಕೂಡ ಹಾಕಿದೆ. ನಂತರ ಮೆಣಸು, ಜೀರಿಗೆ, ಚಕ್ಕೆ, 1-2 ಪೀಸ್ ಬೆಳ್ಳುಳ್ಳಿ, ನಂತರ ಅಲ್ಲ, ಉಪ್ಪು ಎಲ್ಲ ಸೇರಿಸ್ಬಿಟ್ಟು ಒಮ್ಮೆಲೆ ಮಿಕ್ಸಿಗೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ. ಯಾಕಂದರೆ ಕರೆಂಟ್ ಯಾವ ಟೈಮ್ನಲ್ಲಿ ಹೋಗುತ್ತಾ ಏನು ಒಂದು ಗೊತ್ತಾಗಂಗಿಲ್ಲ. ಹಾಗಾಗಿ ನಾನು ಏನಾದರೂ ಮಿಕ್ಸಿ ಮಾಡೋದಿತ್ತಂದರೆ ಮೊದಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ಈಗ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅಡುಗೆ ಎಲ್ಲ. ನಂತರದಲ್ಲಿ ಕರಿಬೇವು, ಕೊತ್ತಂಬರಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದು ಕೂಡ ಹಾಕಿ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿ. ನೋಡ್ತಾ ಇರ್ಬೋದು ನೀವು. ಇಷ್ಟು ಸ್ವಲ್ಪ ತರಿ ಆದರೂ ಕೂಡ ನಡೆಯುತ್ತೆ ನೋಡಿ, ಯಾಕಂದರೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯುತ್ತಲ್ಲ. ಹಾಗಾಗಿ ಈಗ ಈ ಕಡೆ ಪಾಲಕ್ ಕೂಡ ಬೆಂದಿತ್ತು ನೋಡಿ. ಆವಾಗ ನಾನು ಸ್ವಲ್ಪ ತಣ್ಣೀರಲ್ಲಿ ಪಾಲಕನ್ನು ಹಾಕಿಬಿಟ್ರೆ ಸ್ವಲ್ಪ ಮಿಕ್ಸಿ ಮಾಡ್ಕೊಬೋದಲ್ಲ, ಅದೇ ಜಾರಲ್ಲಿ ಏನು ಮಸಾಲ ರುಬ್ಬಿದ ಜಾರಲ್ಲೇನೇ ಮಾಡ್ಕೊಬೋದಲ್ಲ ಅಂತ ಅಂದ್ಕೊಂಡು ಬೇಗನೆ ಪಾಲಕ್ ಒಂದೇ ಒಂದು ಕುದಿನೇ ನೋಡಿ, ಅಷ್ಟೇ ಕುದ ನಂತರ ಈಗ ತಣ್ಣೀರಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನಾನು. ಇದು ತಣ್ಣಗಾದ ನಂತರ ನಾನು ಇದನ್ನು ಕೂಡ ಸ್ವಲ್ಪ ರುಬ್ಕೊಂಬಂದುಬಿಟ್ರೆ ಬೇಗನೆ ಆಗುತ್ತಲ್ಲ ಮಸಾಲ. ಯಾಕಂದರೆ ಸಾಯಂಕಾಲ ಕೂಡ ಹೋಗ್ಬೇಕು ನೋಡಿ 6:30 ಹಿಂಗೆ. ಹಾಗಾಗಿ ಈಗ ಮಧ್ಯಾಹ್ನ ಊಟಕ್ಕಾಗಿ ನಾನು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿತ್ತು ನೋಡಿ. ಮಗಳಿಗಂತೂ ತುಂಬ ಇಷ್ಟ ಆಗಿಬಿಡ್ತು ರೈಸ್. ಬನ್ನಿ, ನಾನು ಕೂಡ ಸ್ವಲ್ಪ ಲೇಟಾಗಿಯೇ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿ. ಹಾಗಾಗಿ ಮಗಳು ಕೂಡ ಹಸಿವೆ ಆಗ್ತಾಯಿದೆ ಅಂತ ಅಂದ್ಲು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ಮಾಡೋದು ನನ್ನ ಸ್ಟೈಲ್ನಲ್ಲಿ ಪಾಲಕ್ ರೈಸ್ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕುಕ್ಕರ್ನಲ್ಲಿನೇ ಮಾಡ್ತಾಯಿದ್ದೀನಿ ನೋಡಿ. ನಾನು ಯಾವುದಾದ್ರೂ ರೈಸ್ ಐಟಮ್ಸ್ ಆದರೆ, ಅಂದರೆ ಭಾತ್ಗಳಾದ್ರೆ, ಅಂದರೆ ಪಲಾವು, ನಂತರ ಬಿಸಿಬೇಳೆ ಬಾತು, ಪೊಂಗಲ್ ಈ ರೀತಿ ಆದರೆ ನಾನು ಕುಕ್ಕರ್ನಲ್ಲಿನೇ ಮಾಡ್ತೀನಿ ನೋಡಿ. ಸಪ್ರೇಟ್ ಕೂಡ ಮಾಡ್ತೀನಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಂಥೇಳಿ ನಾನು ಈ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿದ ನಂತರ ಒಂದು ಪಲಾವ್ ಎಲೆ ಕೂಡ ಹಾಕಿದೆ. ಅದಾದ ನಂತರ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅದಾದ ನಂತರ ಮಸಾಲ ಏನು ರುಬ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕಬೇಕಾಗುತ್ತಾ ನೀವು. ಟೊಮೆಟೊ ಕೂಡ ಒಂದು ಸ್ವಲ್ಪ, ಈರುಳ್ಳಿ ಅದೆಲ್ಲ ಬೆಂದ ನಂತರ ಹಾಕಬೇಕಾಗುತ್ತಾ ನೋಡಿ, ಇಲ್ಲಾಂದರೆ ಚೆನ್ನಾಗಿ ಬೇಯೋದಿಲ್ಲ ಈರುಳ್ಳಿ. ಹಾಗಾಗಿ ಈಗ 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಈಗ ಮಸಾಲ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನಾನು ನೀರನ್ನ ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೆ ಮಸಾಲ. ಯಾಕಂದರೆ ಸ್ವಲ್ಪ ಮಸಾಲ ಇರೋದರಿಂದ ಸ್ವಲ್ಪ ಡ್ರೈ ಭಾಳ ಅನ್ನಿಸ್ತಾ ಇತ್ತು. ಎಲ್ಲ ಪೌಡ್ರಾಗಿ ಸರಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದು ಮಾಡಿದ್ದೆ ನೋಡಿ. ಅದು ಹಾಕಿ ಒಂದು 2 ನಿಮಿಷ ಮಸಾಲ ಚೆನ್ನಾಗೆಲ್ಲ ಕಲಸಿದ ನಂತರ ಈಗ ಪಾಲಕ್ ಸೊಪ್ಪೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಗ್ರೀನ್ ಆಗಿ ಇವತ್ತು ಮಸ್ತ್ ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ವಿಡಿಯೋದಲ್ಲಿ.
ನೋಡ್ತಾ ಇರ್ಬೋದು. ಈಗ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಒಂದು 2 ಲೋಟದಷ್ಟು ನೀರು ಹಾಕಿದೆ ನಾನು. 1 ಲೋಟ ಅಕ್ಕಿಗೆ ಉದುರಾಗಬೇಕಂದ್ರೆ ನೀವು 2 ಲೋಟದಷ್ಟು ಹಾಕಿ, ಇಲ್ಲ ಒಂದು ಸ್ವಲ್ಪ ನೀವು ಜಾಸ್ತಿ ಹಾಕಿದರೆ ಸ್ವಲ್ಪ ಮಿದು ಮೇಲೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ನೋಡಿ ರೈಸ್ ಐಟಮ್ಸ್ ಬಂದು. ನಾವು ಉದುರು ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಮೇಲ್ಗಡೆ ನೀರು ಹಾಕಿದೆ. ನಂತರ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸಿತ್ತು ನೋಡಿ, ಟೇಸ್ಟ್ ನೋಡಿದ ನಂತರ, ಹಾಗಾಗಿ ನಾನು ಉಪ್ಪು ಕೂಡ ಸೇರಿಸಿದೆ ಅದಕ್ಕೆ. ನೋಡ್ತಾ ಇರ್ಬೋದು, ಅಕ್ಕಿ ಕೂಡ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ನೆಲ್ಲ. 1 ಲೋಟದಷ್ಟು ಅಕ್ಕಿ ಬಂದು ಹಳೆ ಅಕ್ಕಿ, ಹೊಸ ಅಕ್ಕಿ ಈ ರೀತಿಯಾಗಿ ಡಿಪೆಂಡ್ ಇರ್ತವೆ ನೋಡಿ, ಬೇರೆ ಬೇರೆ ಅಕ್ಕಿ. ನೀವು ಅದ್ರ ಮೇಲೆ ನೀರು ಕೂಡ ಹಾಕ್ಬೋದು, ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿನ ಕೂಡ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಕೊನೆಗೆ ನಾನು ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆಹಣ್ಣಿಂದು ರಸ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ವಿಜಿಲ್ ಬರ್ಸಿದೆ ನೋಡಿ. ವಿಜಿಲ್ ಕೂಡ ಅಷ್ಟು ಸರಿಗೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಮುಂದೆ ನಿಂತ್ಕೊಂಡು ಹುಷಾರಿಂದ ಒಂದು 2 ವಿಜಿಲ್ ಬಂದ ನಂತರ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಸೂಪರಾಗಿ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಂದಿತ್ತು ನೋಡಿ. ಪಾಲಕ್ ರೈಸ್ ಬಂದು ಗ್ರೀನ್ ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ. ನಾನು ಅಷ್ಟು ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ಏನು ಕುಕ್ಕರಿಗೆ ಒಗ್ಗರಣೆ ಹಾಕ್ತಿರ್ಬೇಕಾದ್ರೆ ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಆ ಟೈಮ್ನಲ್ಲಿ ನಾನು ಸ್ಟಾಪ್ ಇಟ್ಟಿದ್ದೆ ನೋಡಿ. ವೀಡಿಯೋ ಬಂದು ಸ್ಟಾಪ್ ಮಾಡಿದ್ದೆ, ಇಲ್ಲಾಂದ್ರೆ ಏನಾಗ್ತಿತ್ತೇನೋ ಮೊಬೈಲ್ ಸಡನ್ನಾಗಿ ಕುಕ್ಕರ್ ಹತ್ರ ಬಿದ್ದುಬಿಡ್ತೀನಿ ನೋಡಿ ಸ್ಟ್ಯಾಂಡಿಂದ. ತುಂಬ ಭಯ ಆಗಿಬಿಡ್ತು ಫೋನಿಗೆಲ್ಲ, ಏನಾಯ್ತಪ್ಪ ಅಂಥೇಳಿ. ಏನೂ ಆಗಲಿಲ್ಲ ನೋಡಿ, ಖುಷಿ ಅನ್ನಿಸ್ತು. ನಂತರದಲ್ಲಿ ಒಂದು 2 ಸೆಕೆಂಡ್ ಬಿಟ್ಟು ನಂತರದಲ್ಲಿ ವೀಡಿಯೋ ಮಾಡಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ಈ ರೀತಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಫ್ರೆಂಡ್ಸ್, ಊಟ ಮಾಡೋಣ ಅಂತ ನೋಡಿ. ಊಟ ಕೂಡ ರೆಡಿ ಆಯಿತು. ಆಲ್ರೆಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದಾಯಿತು ನಿಮ್ಮ ಜೊತೆ. ನಾನು ಯಾವ ರೀತಿ ಮಾಡಿದೆ ಪಾಲಕ್ ರೈಸ್ ಅಂಥೇಳಿ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನೋಡಿ. ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಒಂದು ಸರಿ ಟ್ರೈ ಮಾಡಿ ನೀವು ಕೂಡ ಪಾಲಕ್ ರೈಸ್ ಅಂತ ಹೇಳ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಊಟ ಆದಮೇಲೆ ಮತ್ತೆ ಸಿಗ್ತೀನಂತ.